ಹೆಸರುಕಾಳನ್ನು ಬಳಸ್ಕೊಂಡು ಒಂದು ದೋಸೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ. ಯಶು ಪೂಜಾರಿ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮೊದಲಿಗೆ 3/4 ಕಪ್ ಹೆಸರುಕಾಳನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಹಾಗೆ 3/4 ಕಪ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ನಷ್ಟು ಹೆಸರು ಬೇಳೆಯನ್ನು ಹಾಕ್ಕೊಳ್ಬೇಕು. ಇದೆಲ್ಲವನ್ನು ಚೆನ್ನಾಗಿ ತೊಳೆದು 4 ರಿಂದ 5 ಗಂಟೆ ನೆನೆಸಿಡಬೇಕು. ಈಗ 4 ರಿಂದ 5 ಗಂಟೆ ಆಗಿದೆ. ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಬೇಕು, ನೈಸ್ ಆಗುವಾಗ ರುಬ್ಕೊಳ್ಬೇಕು. ಬೆಳಗಿನ ತಿಂಡಿಗೆ ಹಾಗೆ ವೆಯ್ಟ್ ಲಾಸ್ ರೆಸಿಪಿಗೆ ಇದು ಒಂದು ಒಳ್ಳೆಯ ರೆಸಿಪಿ. ಇದು ನೈಟ್ ಕೂಡ ಅನ್ನ ತಿನ್ನಲಿಲ್ಲ ಅಂದರೆ ದೋಸೆ ಮಾಡ್ಕೊಂಡು ತಿನ್ಬೋದು. ಈಗ ಹಿಟ್ಟನ್ನು ರುಬ್ಕೊಂಡಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ತೀರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಬೇಕು. ಈಗ ಈ ದೋಸೆಗೆ ಒಂದು ಚಟ್ನಿಯನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಚೂರು ಹುಣಸೆ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಈಗ ದೋಸೆ ಹಂಚನ್ನು ಇಟ್ಟು ಚೆನ್ನಾಗಿ ಕಾದ ನಂತರ ಈಗ ದೋಸೆ ಹಾಕ್ಕೊಳ್ಬೇಕು. ಎಷ್ಟು ತೆಳು ಬೇಕಾದರೂ ಮಾಡ್ಕೊಳ್ಬೋದು. ಇದರಿಂದ ನಾವು ಉದ್ದಿನ ದೋಸೆ ತಿಂತಾ ಇದ್ದೀವಿ ಅಥವಾ ಹೆಸರು ಕಾಳು ದೋಸೆ ತಿಂತಾ ಇದ್ದೀವಿ ಅಂತ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೇಮ್ ಟೇಸ್ಟ್ ಇರುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಕೂಡ ತುಂಬ ಯೂಸ್ ಆಗುತ್ತೆ. ಹಾಗೆ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಮಗ್ಚಾಕೊಳ್ತಾ ಇದ್ದೀನಿ. ಎಣ್ಣೆ ಬೇಕಾದರೆ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಮಸಾಲೆ ದೋಸೆ ಥರನೇ ಅನಿಸ್ತಾ ಇದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು. ಈಗ ಹೆಸರುಕಾಳು ದೋಸೆ ರೆಡಿಯಾಗಿದೆ. ಈ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.